ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಲೀಕ್ ಆಗಿದೆ ಅನ್ನೋ ಮಾಹಿತಿ ಇದೆ. ಮರುಪರೀಕ್ಷೆ ಮಾಡೋದಾಗಿ NTA ಹೇಳಿದೆ. ಸಮಯ ವ್ಯರ್ಥವಾಗದಂತೆ ಶೀಘ್ರವೇ ಮರುಪರೀಕ್ಷೆ ನಡೆಸಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವರಿಗೆ ಅನ್ಯಾಯ ಆಗಬಾರದು. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಆಗಲಿದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಅಶ್ವತ್ಥ ನಾರಾಯಣ್ ಆಗ್ರಹಿಸಿದ್ದಾರೆ. ಸಮಯ ವ್ಯರ್ಥವಾಗದಂತೆ ಶೀಘ್ರವೇ ಮರುಪರೀಕ್ಷೆ ನಡೆಸಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಂತ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಬಾರದು. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಶಾಸಕ ಅಶ್ವತ್ಥ ನಾರಾಯಣ್ ಅವರು ಆಗ್ರಹಿಸಿದ್ದಾರೆ. ಈಗ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಲ್ಲ, ಈ ವಿಚಾರ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ದಿನಗಳಿಂದ ಓದಿ ಎಕ್ಸಾಮ್ ಪ್ರಾಮಾಣಿಕವಾಗಿ ಬರೆದಿರ್ತಾರಲ್ಲ ಅಂಥವ್ರಿಗೆ ಇದೆಲ್ಲ ದೊಡ್ಡ ಮಟ್ಟದ ಹೊಡೆತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಅಂಥವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮರುಪರೀಕ್ಷೆ ಆಗಬೇಕು ಅನ್ನೋದು ಇಲ್ಲಿ ಅಶ್ವತ್ಥ ನಾರಾಯಣ್ ಅವರ ಆಗ್ರಹ. ಪರೀಕ್ಷೆ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದ ಒಂದು ವರದಿಯ ಹಿನ್ನೆಲೆಯಲ್ಲಿ ಈಗಾಗಿರುವಂಥ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿ ವಜಾ ಮಾಡಿ ಮರುಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಒಳ್ಳೆಯ ನಿರ್ಧಾರ. ಯಾಕೆಂದರೆ ಮೆರಿಟ್ನಲ್ಲಿ ಎಲ್ಲೊಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತಿದ್ದಾರೆ ಅವ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಆ ತನಿಖೆಯಾಗಿ ಅವರ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಬಂಧಿಸುವಂಥದ್ದು ಕ್ರಮ ವಹಿಸುವಂಥದ್ದನ್ನು ಮಾಡಿ ಈ ಪಾರದರ್ಶಕತೆ NTA ಏಜೆನ್ಸಿ ಕಂಡಕ್ಟ್ ಮಾಡ್ತಿರುವಂಥ ನೀಟ್ ಎಕ್ಸಾಮಿನ ಪಾರದರ್ಶಕತೆ, ಅಕೌಂಟಬಿಲಿಟಿ ಮತ್ತು ಮೆರಿಟು ಯಾವತ್ತೂ ಏನು ಕಾಂಪ್ರಮೈಸ್ ಆಗದೇನೆ ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ ಆಗಿದೆ. ಯಾಕೆಂದರೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂಥದ್ದು, ತಡ ಆಗುವಂಥದ್ದು, ವಿಳಂಬ ಆಗುವಂಥದ್ದು ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದೆ. ಆದರೂ ಈ ಪರೀಕ್ಷೆಯ ಇಂಟಿಗ್ರಿಟಿ ಅಥವಾ ಇದರ ಮೆರಿಟನ್ನು ಕಾಪಾಡಲಿಕ್ಕೆ ಮೆರಿಟ್ ಸ್ಟೂಡೆಂಟ್ ಅನ್ಯಾಯ ಆಗದ ರೀತಿಯಲ್ಲಿ ಈ ಪರೀಕ್ಷೆ ನಡೀಬೇಕು ಅನ್ನೋಂಥ ಮೂಲ ಉದ್ದೇಶದಲ್ಲಿ ಮರುಪರೀಕ್ಷೆ ಆಗ್ತಿರುವಂಥದ್ದಿದೆ. ಹಾಗಾಗಿ ಎಲ್ಲರೂ ಸಹಕರಿಸಿ ಈ ಎಕ್ಸಾಮ್ಗೆ ತಕ್ಷಣ ಆಗಲಿ ಅಂತ ನಾನು ಒತ್ತಾಯವನ್ನು ಮಾಡ್ತೇನೆ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಕೆಲವು ಪ್ರದೇಶದಲ್ಲಿ ಆಗಿರುವಂಥ